ಈಗಾಗಲೇ ಬ್ರೀಫಿಂಗ್ ಅನ್ನ ಮಾಡ್ತಾ ಇದ್ರು ಯಾವ ರೀತಿಯಾಗಿ ಭಾರತ ಇಲ್ಲಿ ಹಿಮ್ಮೆಟ್ಟಿಸುವ ಕೆಲಸವನ್ನ ಮಾಡಿದೆ, ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪೆಟ್ಟು ಕೊಟ್ಟಿದೆ ಅಂತ ಹೇಳಿ. ಭಾರತದ ಎಲ್ಲ ವಾಯು ನೆಲೆಗಳು ಕೂಡ ಸೇಫ್ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ. ಭಾರತದ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಇಲ್ಲಿ ಅಟ್ಯಾಕ್ ಅನ್ನು ಮಾಡಿತ್ತು. ಆದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಅಟ್ಯಾಕ್ಗೆ ಭಾರತದ ವಾಯುನೆಲೆ ಏನೂ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಸೇನಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಫೈಟರ್ ಏರ್ಕ್ರಾಫ್ಟ್ ಡ್ರೋನ್ ಅನ್ನ ಬಳಸಿ ಇಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಪಂಜಾಬ್ ಏರ್ ಬೇಸ್ಗಳನ್ನೇ ಅವರು ಟಾರ್ಗೆಟ್ ಮಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ನಾವು ಪಾಕಿಸ್ತಾನದ ಏರ್ ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ, 4 ಏರ್ ಬೇಸ್ಗಳು ಇದರಲ್ಲಿ ನಾಶ ಆಗಿದೆ, ಧ್ವಂಸವನ್ನ ಮಾಡಿದ್ದೇವೆ. ಸೈನಿಕರು ಹಾಗೂ ನಾಗರಿಕರನ್ನೇ ಅವರು ಟಾರ್ಗೆಟ್ ಮಾಡಿದ್ದಾರೆ ಕೂಡ. ಯುದ್ಧ ವಿಮಾನವನ್ನ ಬಳಸಿ ಪಾಕ್ ಮೇಲೆ ದಾಳಿ ಮಾಡಿದ್ದೇವೆ. ಅವ್ರ ತರ ಕುತಂತ್ರ ಬುದ್ಧಿಯನ್ನ ತೋರಿಸಿಲ್ಲ ಭಾರತ, ಅವರು ಮಾಡ್ತಾ ಇರೋದೇ ನರಿಬುದ್ಧಿ. ಯುದ್ಧ ವಿಮಾನವನ್ನ ಬಳಸಿ ದಾಳಿ ಮಾಡಿ ನಾವು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೇವೆ. LOCಯಲ್ಲಿ ಈಗಾಗಲೇ ಡ್ರೋನ್ ಆಗಿರ್ಬೋದು, ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಡ್ರೋನ್ ಕ್ಷಿಪಣಿ ಬಳಸಿ ದಾಳಿಯನ್ನ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನ ನಾವು ಕೊಟ್ಟಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ನೀಡಲಾಗಿದೆ. ಪಾಕಿಸ್ತಾನ ಏನೇ ಕುತಂತ್ರ ಮಾಡಿದ್ರು ಕೂಡ, ಏನೇ ಇಂತಹ ನೀಚ ಬುದ್ಧಿಯನ್ನ ತೋರಿಸಿದ್ರು ಕೂಡ ಭಾರತ ಸರಿಯಾದ ರೀತಿಯಲ್ಲೇ ತಾವು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಂತಹ ರೀತಿಯಲ್ಲೇ ಉತ್ತರವನ್ನ ಕೊಡ್ತಾ ಇದೆ. ಈಗಾಗಲೇ ವಿಡಿಯೋವನ್ನ ರಿಲೀಸ್ ಮಾಡಿದೆ ಭಾರತದ ಸೇನೆ, ಏನೇನು ಮಾಡಿದೆ ಪಾಕಿಸ್ತಾನ ಇಲ್ಲಿ ಅಂತ ಹೇಳಿ. ಸುದ್ದಿಗೋಷ್ಠಿಯಲ್ಲಿ ಸೇನಾಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪಾಕಿಸ್ತಾನದ 4 ಏರ್ ಬೇಸ್ಗಳು ಧ್ವಂಸ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ ಅವರು ಹೇಳಿದ್ದಾರೆ. ಆದರೆ ಭಾರತದ ಎಲ್ಲಾ ವಾಯು ನೆಲೆಗಳು ಕೂಡ ಸೇಫ್ ಆಗಿದೆ, ಯಾವುದೇ ಕಾರಣಕ್ಕೂ ಇಲ್ಲಿ ಧ್ವಂಸ ಆಗಿದೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ಪಾಕಿಸ್ತಾನ ಹಬ್ಬಿಸ್ತಾ ಇತ್ತಲ್ಲ, ಅಂತಹದ್ದ ಯಾವುದೇ ರೀತಿಯಾದಂತಹ ಕೆಲಸ ಆಗಿಲ್ಲ. ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನ ಹೇಳ್ತಾನೆ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ನಮ್ಮ ಎಲ್ಲಾ ವಾಯು ನೆಲೆಗಳು ಕೂಡ ಸೇಫ್ ಆಗಿದೆ, ನಾವು ಪ್ರತ್ಯುತ್ತರವನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿ ಸೇನಾಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಆಯಾ ಪ್ರದೇಶದಲ್ಲಿ ಏನಾಯಿತು ಟೈಮಿಂಗ್ ಜೊತೆಗೆ ಈಗಾಗಲೇ ಆದಂತಹ ಎಲ್ಲ ಪ್ರೂಫ್ಗಳನ್ನ ಅಥವಾ ಇಮೇಜ್ಗಳ ಸಮೇತವಾಗಿ ತೋರಿಸಿದ್ದಾರೆ. ಏನಾಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ರಿಲೀಸ್ ಮಾಡಿ ಮಾಹಿತಿಯನ್ನ ನೀಡಲಾಗಿದೆ. ಸರ್, ಅವರು ಮರ್ಸಿಲೆಸ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಾವು ಸ್ಟಿಲ್ ಶಾಂತಿ 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 ಅನ್ಕೊಂಡೇ ಕೂತ್ಕೊಂಡಿದೀವಿ. ನಮ್ಮ ನಾಗರಿಕರನ್ನ ಕೊಲ್ಲುವಂತ ಪ್ರಯತ್ನ ಮಾಡ್ಲಾಗ್ತಾ ಇದೆ. ನಾವು ಅದಕ್ಕೆ ಉತ್ತರ ಕೊಡದೆ ಹೋದ್ರೆ ಮರ್ಸಿಲೆಸ್ ಆಗಿ ಉತ್ತರ ಕೊಡಬೇಕು ಅಂತ ಕಾಣಿಸುತ್ತೆ. ಸ್ಟಿಲ್ ನಾವು ಉಗ್ರ ಬೇಸ್ಗಳು, ಏರ್ ಬೇಸ್ಗಳನ್ನು ಅದನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಹೋದ್ರೆ ಅವ್ರಿಗೆ ಅದೇ ಅಡ್ವಾಂಟೇಜ್ ಆಗಲ್ವಾ? ಐ ಥಿಂಕ್ ವಿ ಶುಡ್ ನಾಟ್ ಫಾಲ್ ಟು ದ ಟ್ರ್ಯಾಪ್ ಅನ್ಸುತ್ತೆ ನನಗೆ. ಆಸ್ ಆಫ್ ನೋ ವಾಟ್ ವಿ ಆರ್ ಡೂಯಿಂಗ್ ಈಸ್ ದಿ ಮೆಚ್ಯೂರ್ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್. ಬಟ್ ವಿ ಆರ್ ಕೇಪಬಲ್, ಲೈಕ್ ನೀವು ಹೇಳಿದ ಥರ, if it crosses some threshold, it will go to the escalated thing where they will get much beyond in terms of damage and effect onto their people. Like some of the things have hit the medical center and school anta ಹೇಳ್ತಿದ್ದಾರೆ. Udhampur alli ಮತ್ತೆ I think in Pathankot also. Srinagar also. So when so many things are launched, one or small things like this will happen. Biggest thing is we have been trying to avoid maximum damage in ulso ತರ. One not civilians, ಈಗ ಇವರು civilian officer ದು we had taken a call telling that all the responsible officers will stay along with the public over there ಅಂತೇಳಿ, which was not done earlier ಅಲ್ಲ. So they were there. So some amount of, despite precautions, ಇದು precautions ತಗೊಂಡಿಲ್ಲ ಅಂದರೆ the casualties will be higher. Yes. But it is our maturity that we are in calibrated form, but there is a limit to that also. Yes. So that ಅಂದ್ರೆ ನಾವು ಎಲ್ಲಿವರೆಗೂ ತಡ್ಕೊಳ್ಬೇಕು ಸರ್ ಅಂತ ಹೇಳಿ ಈಗ I think the way it is going on, there will be international pressure on them to decelerate. People will not allow loose cannons to keep continuing doing these things. It's already 3rd day. ಮತ್ತೆ ಅವ್ರದ್ದು ಇರೋ ಸ್ಟಫನ್ನೆಲ್ಲ ಆಲ್ಮೋಸ್ಟ್ ಖಾಲಿಗಿಲಿ ಆಗಿರಬೇಕು. ಆಲ್ರೆಡಿ ಎಲ್ಲ ಸಾಲಗಳನ್ನು ಪಡ್ಕೊಳ್ತಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. So pressure also will come directly on the defense forces there. Nilkantappa sir, ಇಲ್ಲಿ ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಈಗ ಸೇನೆದೆಲ್ಲ? ಬಿಕಾಸ್ 24 ಅವರ್ಸ್ ಕೂಡ ಹದ್ದಿನ ಕಂಡು ರೀತಿಯಲ್ಲೇ ಇರಬೇಕಾಗತ್ತೆ. ಬಟ್ ಅಂದರೆ ಅವರಿಗೆ ಸೇಫ್ ಆಗಿರಬೇಕು, ಅವರು ಕೂಡ ಸೈನಿಕರು ಅನ್ನುವಂಥ ದೃಷ್ಟಿಯಲ್ಲಿ ನೋಡೋದಾದ್ರೆ ಹೇಗೆ ವರ್ಕ್ ಮಾಡ್ತಾ ಇರ್ತಾರೆ? Now you are all in literally forward area, they are all in bunkers. Turn by turn, some people will have to take rest. All bunkers are interconnected with the trenches only. Nothing overhead you can see except for the small slit in the bunker. So even in Poonch, proper Poonch,
everyone is, all troops are located, because Poonch you can see from the Pakistan. So everyone is in the bunker or working place ನಲ್ಲಿ, as I told you, ನಾನು ಹೇಳಿದಾಗೆ ಅಲ್ಲಲ್ಲೇ ಒಂದು ಸ್ಟ್ರಿಕ್ಟ್ ಟ್ರೆಂಚಸ್ ಮಾಡ್ಕೊಂಡಿರ್ತಾರೆ. So they are all the time in uniform, and no officers mess will be running there in all these areas. Only food will be prepared in one central place, that too underground in a cook house meant for the Jawan. The same food will be also given to officers, JCOs, everyone. There is no difference. They all come in packet. One Jawan will bring it and give it to the officer, morning breakfast, lunch and dinner. So it is all like that. So the environment of functioning is like that. And every day there will be new password to enter. Anyone entering there, even an army man comes there, in the evening the sentry will stop and then he will ask for the password. He has to give the password. If he doesn't give the password, he will stop him, and then someone will go and physically examine him, then only will let. So this environment will carry on. In all forward areas now, 24 hours people are in uniform. It's only by turn you get some rest. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು, ಅದರ ಜೊತೆಗೆ ಏನೇನು ಮಾಡ್ಬೋದು, ಏನಾಗಿತ್ತು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಮೇಜರ್ ನೀಲ್ಕಂಠಪ್ಪ ಸರ್, ಧನ್ಯವಾದ ಸರ್. ಇಷ್ಟೋ ತನಕ